ನನ್ನ ಮಗುಗೆ ಅಕ್ಷರ ಪರಿಚಯ ಇದೆ ಮೇಡಮ್, ಅಕ್ಷರಗಳನ್ನ ನೋಡಿ ಬರೀತಾನೆ, ಆದರೆ ಲೈನಲ್ಲಿ ಬರೆಯೋದಕ್ಕೆ ಬರೋದಿಲ್ಲ. ಬಹಳಷ್ಟು ಆಟಿಸಮ್, ಕಲಿಕಾ ಸಮಸ್ಯೆ, ADHD, ನಿಧಾನ ಕಲಿಕೆ ಮಕ್ಕಳ ಒಂದು ಸಮಸ್ಯೆ ಇದು. ಹಾಯ್, ನನ್ನ ಹೆಸರು ಪೂರ್ಣಿಮಾ ಭಟ್ ಅಂತ, ಅರಿವು ಮಂಗಳೂರಿನ ಸಂಸ್ಥಾಪಕಿ ಹಾಗೂ ನಿರ್ದೇಶಕಿ, ಇವತ್ತಿನ ನಿಮ್ಮ ಸ್ಪೆಷಲ್ ಎಜುಕೇಟರ್ ಹಾಗೂ ಆಕ್ಯುಪೇಷನಲ್ ಥೆರಪಿಸ್ಟ್. ಇಂದು ನಾವು ಈ ಮಕ್ಕಳಿಗೆ ಸಾಲಾಗಿ ಬರೆಯೋದು ಹೇಗೆ, ಅದರ ಕೌಶಲ್ಯಗಳನ್ನು ನಾವು ಹೇಗೆ ನಮ್ಮ ಆಕ್ಯುಪೇಷನಲ್ ಥೆರಪಿ ಕ್ಲಾಸ್ ರೂಮಲ್ಲಿ ಮಾಡಿಸ್ತೇವೆ ಅಂತ ಒಂದು ಈ ಸಣ್ಣ ವಿಡಿಯೋದಲ್ಲಿ ನೋಡೋಣ. ಮೊಟ್ಟ ಮೊದಲನೆಯಾಗಿ ಮಗುವಿಗೆ ಒಂದು ಸಾಲಾಗಿ ಬರಿಬೇಕು ಅಂತ ಹೇಳಿದ್ರೆ ಸಾಲು ಅಂತ ಕಾನ್ಸೆಪ್ಟ್ ಗೊತ್ತಿರಬೇಕು, ಹೌದಾ? ಉದಾಹರಣೆಗೆ ನೋಡಿ, ನಾವು ನಮ್ಮ ಕ್ಲಾಸ್ ರೂಮಲ್ಲಿ ಈ ತರದೊಂದು ವಿಷುವಲ್ ಕಾನ್ಸೆಪ್ಟ್ ಅನ್ನ ಇಟ್ಟಿರ್ತೇವೆ. ಇದೊಂದು ಟ್ರೇ, ಇದರಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಲೈನ್ ಹಾಗೂ ಸ್ಲೀಪಿಂಗ್ ಲೈನ್ ಟೇಪ್ ಹಾಕಿ ಅಣಿಸಿದ್ದೇವೆ. ಇದನ್ನ ಮುಟ್ಟುವಾಗ ಅಂದ್ರೆ ಇದೊಂದು ಸೆನ್ಸರಿ ಆಕ್ಟಿವಿಟಿ, ಇದನ್ನ ಮುಟ್ಟುವಾಗ ಮಗುವಿಗೆ ಲೈನ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಈ ಲೈನ್ ನ ಮೇಲೆ ಮಗು ಉದಾಹರಣೆಗೆ ಇದೊಂದು ಬೀಡ್ ಇದನ್ನಿಟ್ರೆ, ಅಥವಾ ಈ ತರ ಒಂದು ಜೇಂಗಾ ಪೀಸ್ ಇದನ್ನ ಸಾಲಾಗಿಟ್ರೆ ಇದರರ್ಥ ಮಗುವಿಗೆ ಸಾಲು ಅಂದ್ರೆ ಏನು ಹಾಗೂ ಅದರಲ್ಲಿ ಪ್ಲೇಸ್ಮೆಂಟ್ ಮಾಡುವ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಸಾಲಿನ ಮೇಲೆ ವಸ್ತುಗಳನ್ನ ಇಡೋದು ಹಾಗೂ ಸಾಲಿನ ಮೇಲೆ ಅಕ್ಷರಗಳು ಇಡೋದು ಎರಡು ಸಹ ಒಂದೇ ಕಾನ್ಸೆಪ್ಟ್. ಇದನ್ನ ಕಲಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ 3 ಚಟುವಟಿಕೆಗಳನ್ನ ನಿಮ್ಗೆ ಪ್ರಸ್ತುತ ಮಾಡ್ತಾ ಇದ್ದೇವೆ. ಇದನ್ನ ನೋಡಿ ಹೇಗೆ ಮಾಡೋದಂತ ಮನೆಯಲ್ಲಿ ಒಂದು ಟ್ರೈ ಮಾಡಿ ನಮ್ಗೆ ನಿಮ್ಮ ನಿಮ್ಮ ಅನುಭವವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಮೊಟ್ಟ ಮೊದಲನೇದಾಗಿ ಮಗುವಿಗೆ ಒಂದು ಸಾಲು ಅಂತ ಗೊತ್ತಿರ್ಬೇಕಂದ್ರೆ ಐ ಕಾಂಟ್ಯಾಕ್ಟ್ ಚೆನ್ನಾಗಿರ್ಬೇಕು, ಅಂದ್ರೆ ಕಂಡು ಕೊಡೋದು. ಉದಾಹರಣೆಗೆ ಇಲ್ಲಿ ನಾನು ಟ್ರೇ ಇಟ್ಟಿದ್ದೇನೆ, ಇದನ್ನ ಮಗು ನೋಡ್ಬೇಕು. ಇಂಥ ಒಂದು ಪಾಯಿಂಟ್ ಅಲ್ಲಿ ಇದನ್ನ ನಾನು ಇಡಬೇಕು ಅಂದರೆ ಮಗುವಿಗೆ ಐ ಕಾಂಟ್ಯಾಕ್ಟ್ ಜೊತೆ ಫೋಕಸ್ ಇರ್ಬೇಕು. ಫೋಕಸ್ ಜೊತೆಗೆ ಮಗು ಗಮನ ಕೊಡ್ಬೇಕು. ಟ್ರೇ ಮೇಲೆ ಗಮನ ಕೊಡಬೇಕು, ಕೈ ಮೇಲೆ ಗಮನ ಕೊಡಬೇಕು, ಹಿಡ್ಕೊಳ್ಳೋದ್ರ ಮೇಲೆ ಗಮನ ಕೊಡಬೇಕು ಹಾಗೂ ಇದನ್ನ ಇಡೋದ್ರ ಮೇಲೆ ಗಮನ ಕೊಡಬೇಕು. ಎಷ್ಟೊಂದು ಕಷ್ಟ ಸಾಧ್ಯ ಅಲ್ವಾ ಈ ಕೆಲಸ? ಅದರೊಟ್ಟಿಗೆ ಮಗುವಿಗೆ ಅಟೆನ್ಷನ್ ಸಹ ಬೇಕಾಗುತ್ತೆ ಹಾಗೂ ಅದರೊಟ್ಟಿಗೆ ಕಾನ್ಸಂಟ್ರೇಷನ್ ಸಹ ಬೇಕಾಗುತ್ತೆ. ಇದು 4 ಕಲಿಯೋ ಸ್ಕಿಲ್ಸ್ ಅಂತ ಈಗ ಮುಂದಿನ 3 ವಿಡಿಯೋಸ್ ನಿಮಗೆ ತೋರಿಸುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಕ್ಯುಪೇಷನಲ್ ಥೆರಪಿ ಕ್ಲಾಸಸ್ಗೆ ಕರೆ ಮಾಡಿ 8971237669. ಧನ್ಯವಾದ. ಸೊ ನನ್ನ ಮಗು ಸಾಲಾಗಿ ಬರೆಯೋದಿಲ್ಲ ಅಥವಾ ನನ್ನ ಮಗು ಸರಿಯಾಗಿ ಬರೆಯೋದಿಲ್ಲ, ಅಕ್ಷರ ಪರಿಚಯ ಇದ್ದರೆ ಅದರ ಸರಿಯಾಗಿ ಬರೆಯೋದಿಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಹೇಳಿದಂತಹ ಒಂದು ಆಕ್ಟಿವಿಟಿ. ಇಫ್ ಯುವರ್ ಚೈಲ್ಡ್ ಹ್ಯಾಸ್ ಟು ರೈಟ್ ಆನ್ ಅ ಲೈನ್ ಆರ್ ರೈಟ್ ನೀಟ್ಲಿ, ಯು ಹ್ಯಾವ್ ಟು ಟೀಚ್ ದಿಸ್ ಸ್ಕಿಲ್ಸ್ ಟು ಯುವರ್ ಚೈಲ್ಡ್. So this is a horizontal line and this is a vertical line. Many children who are not able to write on a line are not able to recognize the concept of a line. So to teach them the concept of a line and to make them to understand that things has to be kept on a line, letters has to be placed on a line, we teach them the line concept by using these activities. The first activity is keeping all these Jenga pieces on a line. So for this, first you have to take a tray and ಇದರಲ್ಲಿ ನೀವು ಹಾರಿಸಾಂಟಲ್ ಹಾಗೂ ವರ್ಟಿಕಲ್ ಎರಡು ಸಹ ಟೇಪ್ ಹಾಕಿ. ಇದು ಯಾಕೆ ಅಂತಂದರೆ ಆರಂಭದಲ್ಲಿ ಮಗುವಿಗೆ ಕಾನ್ಸೆಪ್ಟ್ ಗೊತ್ತಿರೋ ಕಾರಣ ನಾವೀಗ ಲೈನ್ ಹಾಕಿದರೆ ಮಗುವಿಗೆ ನೋಡೋದಕ್ಕೆ ಸುಲಭ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಆರಂಭ ಮಾಡೋಣ. ಮೊದಲನೇದು ಫಸ್ಟ್ ಆ್ಯಕ್ಟಿವಿಟಿ, ಕೀಪಿಂಗ್ ಥಿಂಗ್ಸ್ ಇನ್ ಅ ಲೈನ್. ಸಿ ಹಿಯರ್, ಕೀಪ್ ಥಿಂಗ್ಸ್ ಹಿಯರ್, pick up one. Where should you keep? Very good. See, like this, turn, turn it here. ಸೊ ಅವ್ನು ಇಟ್ಟದ್ದು ಸರಿ ಆಗಲಿಲ್ಲ, ಹಾಗಾಗಿ ಅವನ ತಿರುಗಿಸಿಡ್ಲಿಕ್ಕೆ ಹೇಳ್ತಿದ್ದೇನೆ. ಇದನ್ನು ನಾವು ಹೇಗಿರ್ತೇವೋ ಹಾಗೆ ಇರಬೇಕು, ಮೊದಲನೇ ಹೇಗಿದೆಯೋ ಹಾಗೆ ಇರಬೇಕು. ಗುಡ್. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಕಡಿಮೆ ಇದೆ. ಅದರ ಅರ್ಥ ಅವನಿಗೆ ಸ್ವಲ್ಪ ಸ್ಪೇಸಿಂಗ್ ಬಗ್ಗೆ ನಾವು ಹೇಳಬೇಕು. ಗುಡ್ ಜಾಬ್. ಎರಡನೇ ಆಕ್ಟಿವಿಟಿ ಸ್ಟ್ಯಾಕಿಂಗ್ ಆಕ್ಟಿವಿಟಿ. ಇದರಲ್ಲಿ ನೋಡಿ ಹೀಗಿರುತ್ತೆ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಡೂ ಅ ಸ್ಟ್ಯಾಂಡಿಂಗ್ ಲೈನ್, ಟರ್ನ್. ಸೊ ಅವನಿಗೆ ಸ್ಟ್ಯಾಂಡಿಂಗ್ ಲೈನ್ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲದಿರೋ ಕಾರಣ ಹೀಗಿಡ್ತಾ ಇದ್ದಾನೆ. ಕೀಪ್ ಇಟ್ ನೈಸ್ಲಿ, ಸ್ಟ್ಯಾಂಡಿಂಗ್ ಲೈನ್. ಗುಡ್ ಜಾಬ್.
Sleeping line. Keep it like this, Maga. Sleeping line. Turn. Very good. Now take a standing line. Keep it like this. Good. Sleeping line. Oh, it fell down. We have to do it again. Again. Standing line. Standing line. Sleeping line. Standing line. Standing line. Sleeping line. One more. Standing line. Good job. Sleeping line. ಸೊ ಇದು ಸ್ವಲ್ಪ ಕಷ್ಟಕರವಾದ್ದು. ಇನ್ನೊಂದೇನು ಅಂತ ಹೇಳಿದರೆ, ಇದನ್ನು ಸ್ಟ್ಯಾಕ್ ಮಾಡಿದಾಗೆ, ಜೆಂಗಾ ಸ್ಟ್ಯಾಕ್ ಮಾಡಿದಾಗೆ ನಾವು ಕಾಯಿನ್ಸನ್ನು ಸಹ ಸ್ಟ್ಯಾಕ್ ಮಾಡೋದು ಹೇಗೆ ಅಂತ ನೋಡುವ. ಸೊ ನಾನಿಲ್ಲಿ ಕೆಲವು ಕಾಯಿನ್ಸ್ ಕೊಡ್ತಾ ಇದ್ದೇನೆ ಅವನಿಗೆ. ಇದನ್ನು ನಾವು ನೀಟಾಗಿ ಸ್ಟ್ಯಾಕ್ ಮಾಡಬೇಕಾಗುತ್ತೆ. The problem with coins is it needs a lot of focus and concentration. So let's see how he will do. Take this. On top. Put it here. Very good. Use your left hand and balance. Hold it like this. So ಎಡದ ಕೈಲಿ ಮಗು ಹತ್ರ ಹೀಗೆ ಬ್ಯಾಲೆನ್ಸ್ ಮಾಡಿಸಿ. Keep on top of this. One more. One more. ಗುಡ್. ಈ ಥರ ಎಡದ ಕೈ ಇಟ್ಕೊಳ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಇದನ್ನು ಸ್ಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ, ಈ ಕಡೆ ಬರುತ್ತೆ. ದ ಚೈಲ್ಡ್ ಹ್ಯಾಸ್ ಟು ಯೂಸ್ ದ ಲೆಫ್ಟ್ ಹ್ಯಾಂಡ್ ಫಾರ್ ಬ್ಯಾಲೆನ್ಸಿಂಗ್ ಅಂಡ್ ಓರಿಯಂಟೇಷನ್. ಸೊ ದಟ್ ಮೀನ್ಸ್ ಬೋತ್ ಹ್ಯಾಂಡ್ಸ್ ಹ್ಯಾಸ್ ಟು ಬಿ ಯೂಸ್ಡ್ ಆ್ಯಂಡ್ ಬೋತ್ ಸೈಡ್ಸ್ ಆಫ್ ದ ಬಾಡಿ ಆರ್ ಇಂಪಾರ್ಟೆಂಟ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಹಾಗೂ ನಿಮಗೆ ಇದರಲ್ಲಿ ಟ್ರೈನಿಂಗ್ ಬೇಕು ಅಂತಂದರೆ ನಮಗೆ ಫೋನ್ ಮಾಡಿ 8971237669. ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ at 8971237669. Thank you.